ಹಾಯ್ ಹಲೋ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನನ್ನ ಈ ವಿಡಿಯೋದಲ್ಲಿ ನಾವು ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ದೊಡ್ಡಪ್ಪ ಮನೆ ಗೃಹಪ್ರವೇಶಕ್ಕೆ ಅಂತ ಹೊರಟಿದ್ದೀವಿ. ಸೊ ಬ್ಯಾಂಗ್ಳೂರ್ ಟು ಹಾಸನ್ ಹೊರಟಿದ್ದೀವಿ. ಮಳೆ ಅಂದರೆ ಮಳೆ, ತುಂಬ ಅಂದರೆ ಮಳೆ. ಆರವ್ ಫುಲ್ ಖುಷಿಯಲ್ಲಿದ್ದಾನೆ. ಏನಕ್ಕೆ ಅಂದರೆ ಅಮ್ಮಮ್ಮನ ಅಂದ್ರೆ ಅವ್ನು ತುಂಬ ಮಿಸ್ ಮಾಡ್ಕೋತಾನೆ. ಅಮ್ಮಮ್ಮನ ಮೀಟ್ ಮಾಡ್ತಾನೆ ಅಂತ ತುಂಬ ಖುಷಿಯಾಗಿದ್ದಾನೆ. ನಾವು ಹಾಗೆ ತುಂಬ ಖುಷಿಯಾಗಿದ್ದೀವಿ. ಏನಕ್ಕೆ ಅಂದರೆ ನಾವು ಹಳ್ಳಿ ಕಡೆ ಫಂಕ್ಷನ್ ಅಂದರೆ ತುಂಬ ಜೋರು ಮಾಡದೇ ಇದ್ರೂ ಫ್ಯಾಮಿಲಿ ಎಲ್ಲ ಫುಲ್ ಸೇರೋದು, ಅಲ್ಲಿರೋವಂಥ ಖುಷಿನೇ ಬೇರೆ ಅಲ್ವಾ? ನಾನು ಸಿಟಿ ಕಡೆ ನೋಡಿರೋವಂಥ ಫಂಕ್ಷನ್‌ಗಿಂತ ಹಳ್ಳಿ ಕಡೆಯಲ್ಲಿರುವಂಥ ಫಂಕ್ಷನ್ ಖುಷಿನೇ ಚೆನ್ನಾಗಿರುತ್ತೆ. ಸೊ ನೀವು ಹೇಗೆ ಅನ್ಸುತ್ತೆ ನಿಮಗೆ? ಇವೇ ಹಳ್ಳಿ ಮತ್ತು ಸಿಟಿ ಫಂಕ್ಷನಲ್ಲಿ ಯಾವುದು ತುಂಬ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಮ್ಮ ಜರ್ನಿ ಹೀಗೆ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ಇನ್ನೇನು ಸ್ವಲ್ಪ ಹತ್ತತ್ರ ನಾವು ಕುಣಿಗಲ್ ಹತ್ರ ಇದ್ವಿ. ಅಷ್ಟರೊಳಗಡೆ ನನ್ನ ಮಗ ಅಂತು ಫುಲ್ ಮಲ್ಕೋಬಿಟ್ಟ. ಹಾಗೇನೇ ಮಳೆ ಅಂತೂ ತುಂಬ ಅಂದರೆ ತುಂಬ ಜೋರಾಯಿತು. ಮಳೆ ಜೋರಾಗಿರೋದ್ರಿಂದ ಕಾರ್ ಡ್ರೈವಿಂಗ್ ಅಂತೂ ತುಂಬ ಅಂದರೆ ತುಂಬ ಸ್ಲೋ ಆಯಿತು. ನಿಧಾನಕ್ಕೆ ಸ್ಲೋ ಆಗಿ ನಾವು ಹೋದ್ವಿ. ನಾವು ಆಲ್ಮೋಸ್ಟ್ ನಮ್ಮ ಮನೇನ ರೀಚ್ ಆಗಲಿಕ್ಕೆ ನೈಟ್ 8:00 ಆಗಿಬಿಟ್ಟಿತ್ತು. ನಮ್ಮಮ್ಮ ಅಂತೂ ಫುಲ್ ಗಾಬರಿ. ಪದೇ ಪದೇ ಕಾಲ್ ಮಾಡಿ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಎಲ್ರಿಗೂ ಗೊತ್ತು ಅಮ್ಮನ ಎಷ್ಟು ಕೇರ್ ಮಾಡ್ತಾರೆ ಅಂತ. ಹಾಗೆ ನಾವು ಮನೆ ರೀಚ್ ಆದ್ವಿ. ನಮ್ಮಮ್ಮ ಅಂತೂ ಆರವನ್ನ ಎತ್ಕೊಂಡು ಫುಲ್ ಮುದ್ದಾಡಿದ್ರು. ಫುಲ್ ಖುಷಿ ಆಯಿತು. ಹಾಗೆ ನಾವು ನಂತರ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ನಂತರ ಗೃಹಪ್ರವೇಶ ಆಗ್ತಿರುವಂಥ ಮನೆಗೆ ಹೋಗೋಣ. ಅಲ್ಲಿ ಹೋಮ ಮತ್ತು ನವಗ್ರಹ ಪೂಜೆ ಇತ್ತು. ಅದಕ್ಕೆ ಜಾಯಿನ್ ಆಗೋಣ ಅಂದ್ಕೊಂಡು ನಾವು ಫಸ್ಟ್ ಊಟಕ್ಕೆ ಹೋದ್ವಿ. ಊಟ ಅಂತೂ ಅಲ್ಟಿಮೇಟ್ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಬಾಳೆದೆಲೆ ಊಟ ಅಂತೂ ಸಖತ್ತಾಗಿತ್ತು. ನಂತರ ನಾವು ಮನೆಗೆ ಹೋದ್ವಿ. ನಮ್ಮ ದೊಡ್ಡಪ್ಪ ಮನೆಗೆ. ಮತ್ತು ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರು ಹೋಮಕ್ಕೆ ಮತ್ತು ನವಗ್ರಹ ಪೂಜೆಗೆ. ನೋಡಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ. ಪ್ರಿಪ್ರೇಷನ್ ಎಲ್ಲ ಎಲ್ಲರೂ ಸೇರಿ ಮಾಡಿದ್ವಿ. ನಾನು ಹಾಗೆ ಜಾಯಿನ್ ಆದೆ. ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ ಅಂತ. ಹಾಗೆ ನಮ್ಮ ಒಂದು ಹೋಮದ್ದು ಪ್ರಿಪ್ರೇಷನ್ ಎಲ್ಲ ಆಯಿತು. ಆದರೆ ತುಂಬ ಚೆನ್ನಾಗಿ ಬಂತು. ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಅದು ಪ್ರಿಪೇರ್ ಮಾಡ್ತಾಯಿದ್ರು. ಹಾಗೆ ಅವ್ರ ಪೂಜೆಗೆ ಏನೇನು ಬೇಕೋ ಆ ಥರ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಆದರೆ ಹೋಮ ಮತ್ತು ನವಗ್ರಹ ಪೂಜೆ ಆಫ್ಟರ್ 12:00 ಆಗಿತ್ತು ಪೂಜೆ ಎಲ್ಲ ಸ್ಟಾರ್ಟ್ ಆಗಲಿಕ್ಕೆ. ಸೊ ನೈಟೆಲ್ಲ ಫುಲ್ ನಿದ್ದೆ ಎಲ್ಲ ಫುಲ್ ಚೆನ್ನಾಗಿತ್ತು. ನೆಕ್ಸ್ಟ್ ಹೋಮ ಪೂಜೆ ಮಾಡೋದೆಲ್ಲ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ ಸಮ್ ರೀಸನ್ನಿಂದ. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.